ಗೌರಿಶಂಕರ ಜಾತ್ರೆಯ ಅಂಗವಾಗಿ ಮದ್ದು ಸುಡುವ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಶ್ರೀ ಗೌರಿಶಂಕರ್ ಜಾತ್ರೆಯ ನಿಮಿತ್ತವಾಗಿ ಗ್ರಾಮದ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆಯಲ್ಲಿ ನಡೆದ ಮದ್ದು ಸುಡುವ ಕಾರ್ಯಕ್ರಮವು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮೈದಾನದಲ್ಲಿ ಮದ್ದು ಸುಡುವ ಕಾರ್ಯಕ್ರಮದಲ್ಲಿ ಪಟಾಕಿಗಳು ಕಿವಿಗಡಚುವ ಶಬ್ದದೊಂದಿಗೆ ಮೇಲಕ್ಕೆ ಚಿಮ್ಮಿ ರಂಗೋಲಿ ಬಿಡಿಸಿದವು. ಮೈದಾನದಲ್ಲಿ ಹೊತ್ತಿಸಿದ ಪಟಾಕಿಗಳು ಬೆಳಕಿನಲ್ಲಿ ವಿವಿಧ ಆಕೃತಿಗಳನ್ನು ಮೂಡಿಸಿದವು. ಕ್ರೀಡಾಂಗಣ ಪೂರ್ತಿ ನೆರೆದಿದ್ದ ಜನತೆ ಅಪೂರ್ವ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಂಡರು. ರಾಕೆಟ್ಗಳು ಆಗಸಕ್ಕೆ ಚಿಮ್ಮಿದಾಗ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಬೆಂಕಿಯಲ್ಲಿ ಅರಳಿದ ಚಕ್ರಗಳು, ಕಾರಂಜಿಗಳು, ಸ್ವಾಗತ ಕಮಾನು ಹೀಗೆ ನಾನಾ ವಿನ್ಯಾಸಗಳ ಬೆಳಕಿನೊಂದಿಗೆ ಜನತೆಯಲ್ಲಿ ಸಂತಸದ ಹೊನಲು ಮೂಡಿಸಿದವು. ಜಾತ್ರೆಯಲ್ಲಿ ಚಿರಕೆ ಬಂಡಿ, ಡ್ಯಾನ್ಸಿಂಗ್ ಚೇರ್, ಉಗಿಬಂಡಿ, ಜೋಕಾಲಿ, ಕಾರು ಓಡಿಸುವ ಆಟದ ಯಂತ್ರಗಳು ಆಗಮಿಸಿದ್ದರಿಂದ ಸುತ್ತಮುತ್ತಲಿನ ಹಾಗೂ ಸ್ಥಳೀಯ ನಾಗರಿಕರು, ಮಕ್ಕಳು ಖುಷಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ತಾಲೂಕು ತಹಶೀಲ್ದಾರ್ ಎಸ್ ನಾಯಕಲ್ಮಠ್, ಮನಗುಳಿ ಪೊಲೀಸ್ ಠಾಣೆಯ ಸಹಾಯ ಪೊಲೀಸ್ ಅಧಿಕಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು. ಗೌರಿ ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಮದ್ದು ಸುಡುವಂಥ ಕಾರ್ಯಕ್ರಮ. ನಮ್ಮ ಯುವಕ ಮಿತ್ರರು ಹೋದ ವರ್ಷ ಇದೇ ರೀತಿಯಾಗಿ ಒಂದು ಮದ್ದು ಸುಡುವಂಥ ಕಾರ್ಯಕ್ರಮವನ್ನು ಒಳ್ಳೆಯ ಯಶಸ್ವಿಯಾಗಿ ಬೆಳೆಸಿಕೊಂಡು ಬಂದಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ವರ್ಷ ಆದರೂ 2ನೇ ವರ್ಷದಲ್ಲಿ ಪ್ರಾರಂಭೋತ್ಸವವನ್ನು ಮಾಡುವಂಥ ಕಾರ್ಯಕ್ರಮ. ಇದು ಬಹಳ ಅಭೂತಪೂರ್ವವಾಗಿರುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಯುವಕರಲ್ಲಿರುವಂಥ ಒಂದು ಶಕ್ತಿ, ಎಲ್ಲರೂ ಒಂದು ಒಟ್ಟಿಗೆ ಆಗಿ ಒಂದು ಸಹಕಾರ ಮತ್ತು ಸಹಬಾಳ್ವೆಯಿಂದ ಒಂದು ಮಾಡುವಂಥ ಕಾರ್ಯಕ್ರಮವನ್ನು ಮಾಡುವುದರಿಂದ ಇಂಥ ಒಂದು ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣಭೂತ ಆಗ್ತದೆ. ಅದಕ್ಕೆ ನಮ್ಮೂರಲ್ಲಿರುವಂಥ ಈ ಒಂದು ಗೌರಿ ಜಾತ್ರೆಯ ನಿಮಿತ್ತವಾಗಿ ಹೊಸದಾಗಿರುವಂಥ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಯೋಜನೆಗಳು ಆ ಶಕ್ತಿಯನ್ನು ಕೊಡಲಿ ಅಂಥೇಳಿ ಆ ಗೌರಿ ಶಂಕರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇನ್ನೂ ಹೆಚ್ಚಿನದಾಗಿ ಮುಂದಿನ ವರ್ಷ ಇದಕ್ಕಿಂತ ನಮ್ಮ ಯುವಕರಲ್ಲಿರುವಂಥ ಸಾಕಷ್ಟು ಉತ್ಸಾಹ, ಪ್ರೋತ್ಸಾಹ ಕೊಡಲಿ ಅನ್ನುವಂಥದ್ದು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಗೊಳಿಸಲಿ ಅಂಥೇಳಿ ನಾವೊಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಊರಿನ ಹಿರಿಯರಾಗಲಿ, ಯುವಕರಾಗಲಿ ಎಲ್ಲರೂ ನಾವು ಮಾಡಿದ್ದಕ್ಕೆ ನಾವೊಂದು ಯುವಕರು ಒಂದು ಟೀಮ್ ಮಾಡ್ಕೊಂಡೆವು. ಮದ್ದು ಸುಡೋದು ಕಾರ್ಯಕ್ರಮದಿಂದ ಎಲ್ಲರೂ ಒಂದು ನಮ್ಮ ಊರಾಗ ಹಿರಿಯರೆಲ್ಲರೂ ಇಲ್ಲ ನೀವು ಒಂದು ಮಾಡಿದ್ರೆ ನಮ್ಮ ಹಿರಿಯರಂಥ ಸಾಹೇಬ್ರು ನಮಗೆ ಸಪೋರ್ಟ್ ಕೊಟ್ಟರು. ಅವಾಗ ಐವಳ್ಳಿ ಅಪ್ಪನ ಕಕ್ಕ ನಮ್ಮ ಜಟ್ಟಿನ ಅವರು ಸಪೋರ್ಟ್ ಕೊಟ್ಟರು. ಇಲ್ಲ ಇದನ್ನು ಮಾಡಿದ್ರೆ ನಾವೆಲ್ಲರೂ ಸಪೋರ್ಟ್ ಇರ್ತೀವಿ, ಇದನ್ನು ಯಶಸ್ವಿಯಾಗಿ ಮಾಡಿರಿ, ಆದರೆ ಇದು ಕಂಟಿನ್ಯೂ ನೀವು ಮುಂದೆ ಮಾಡ್ಕೊಂಡು ಹೋಗುತ್ತೆ ಹೇಳಿದ್ರು. ಅದನ್ನು ಎಲ್ಲರೂ ಹಿರಿಯರಾಗಲಿ ಮತ್ತು ಕಿರಿಯರಾಗಲಿ ಎಲ್ಲ ಬಳಗದವ್ರು ನಮಗೆ ಸಹಕಾರ ಕೊಟ್ಟರು. ಅದಕ್ಕೆ ಇದನ್ನು ವರ್ಷದ ಇದೆ ಮುಂದೆ ನಮ್ಮ ಶಿವರಾಯ ಇದನ್ನು ನಮ್ಗೆ ಆಶೀರ್ವಾದ ಕೊಡಲಿ. ನಮ್ಮ ಹಿರಿಯರಿಗೆ ನಮ್ಮ ಹಿಂದಿರಂಗ ಬುದ್ಧಿ ಇದು ಮಾಡಿ ಎಲ್ಲರೂ ನಮ್ಮ ಯುವಕರು ಒಂದಾಗಿ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಗ್ರಾಮದಲ್ಲಿ ರಾಜಕೀಯ ಬದಿ ಒತ್ತು ಮಾಡಿದ್ರೆ ಜಾತ್ರೆ ಇಲ್ಲ. ನಮ್ಮಲ್ಲಿ ರಾಜಕೀಯ ಯಾವಾಗಲೂ ಇಲ್ಲ. ರಾಜಕೀಯದ ಸೈಡ್ ಇಟ್ಟು ನಾವು ನಮ್ಮ ಊರಿಗಾರಿಕೆ ಕಾರ್ಯಕ್ರಮ ಮಾಡ್ತೀವಿ. ರಾಜಕೀಯದ ನಮ್ಮ ಊರಾಗ ರಾಜಕೀಯದ ಯಾವಾಗ ರಾಜಕೀಯ ಪಕ್ಷ ಜಾತಿ ಯಾವುದೂ ನಮ್ಮಲ್ಲಿಲ್ಲ. ನಾವು ಇದು ಮಾಡ್ತೀವಿ. ಇದು ಒಂದು ನಮಗೆ ಮುಳವಾಡ ಗ್ರಾಮದಲ್ಲಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ನಾವು ಹೋದ ವರ್ಷವೂ ಇದೇ ರೀತಿಯಿಂದ ವಿಜೃಂಭಣೆಯಿಂದ ಮಾಡಿದ್ದೆವು. ಈ ವರ್ಷ ಸಹ ಅತಿ ವಿಜೃಂಭಣೆಯಿಂದ ಮಾಡಿದ್ದೆವು. ನಾವು ಇನ್ನೊಂದು ಹೇಳಬೇಕು ಅಂದ್ರೆ ನಮ್ಮ ಊರ ಒಂದು ಹೆಸರುವಾಸಿಯಾದಂಥ ಊರು. ನಾವು ಯಾಕೆ ಹೇಳಬೇಕು ಅಂದ್ರೆ ನಮ್ಮ ಮುಳವಾಡ ಅಂದಾಗ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಾಗತ್ತೆ. ಏನಪ್ಪ ಅಂದ್ರೆ ಮುಳವಾಡ ಏತ್ ನೀರಾವರಿ ಅಂತೇಳಿ ಮುಳವಾಡ ಇದರೊಳಗೆ ಹೆಸರು ಅದ. ಅದರಂತೆ ನಮ್ಮ ಮುಳವಾಡ ಗ್ರಾಮ ಹೆಂಗಪ್ಪ ಅಂದ್ರೆ ಜಾತ್ಯತೀತತೆಯನ್ನು ಒದ್ದುಗೂಡಿಸಿ ನಮ್ಮೂರ ಏಕತೆಗೆ ಒಂದು ಹೆಸರುವಾದಂಥ ಊರು. ನಮ್ಮ ಊರೊಳಗೆ ಯಾವುದು ಜಾತಿ ಭೇದ ಪಕ್ಷ ಯಾವುದೂ ಪಂಗಡವಿಲ್ಲ. ನಮ್ಮಲ್ಲಿ ಎಲ್ಲ ಜನರು ಒಂದುಗೂಡಿಸಿ ಎಲ್ಲ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡ್ತೇವೆ. ಮತ್ತು ನಮ್ಮಲ್ಲಿ ಯುವಕರು ಹಾಗೂ ಹಿರಿಯರು ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತಾರೆ. ಇಂಥ ಕಾರ್ಯಕ್ರಮ ನಾವು ಮಾಡಲ್ಲ ನಮ್ಗೆ ಭಾಳ ಅನುವು ಮಾಡಿಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನವನ್ನು ಕೈಗೊಂಡಿದ್ದೀರಿ. ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಈಗ ಆಗಸ್ಟ್ನಲ್ಲಿ ಕೋಲಾರದ ಈ ತಾಲೂಕಿಗೆ ತಹಶೀಲ್ದಾರ್ ಅಂತ ಹಾಜರಾಗಿದ್ದೀನಿ.
ಅದೇ ರೀತಿ ಇಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳನ್ನು ನಾನು ಅವಲೋಕಿಸಲಾಗಿ ಸಂಪೂರ್ಣ ಜನಪದ ವಿಶಿಷ್ಟವನ್ನು ಹೊಂದಿದಂತಹ ಈ ಗ್ರಾಮೀಣ ಈ ಸೊಗಡನ್ನು ಉತ್ತೇಜಿಸುವಂತಹ ಇಂಥ ಕಾರ್ಯಕ್ರಮಗಳು ಬಹಳ ವಿರಳ ಆಗ್ಯಾವ. ಈ ನಮ್ಮಲ್ಲಿ ಗ್ರಾಮೀಣ ಈ ಕ್ರೀಡೆಗಳು ಆಗಲಿ, ಗ್ರಾಮೀಣ ಜನಪದ ಆಗಲಿ, ಇದು ಹೋಗಿ ಈಗ ಹೊಸ ಮಾಡರ್ನ್ ಇದಕ್ಕೆ ಹೋಗಿದೆ ಜಗತ್ತು. ಆ ಮಾಡರ್ನ್ ಯುಗದಲ್ಲಿ ಇಂತಹ ಕಲೆಗಳನ್ನು ಗುರುತಿಸುವುದು, ಇಂತಹ ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವುದು ಮತ್ತು ಅವರನ್ನೇ ಉತ್ತೇಜಿಸಿ ಇನ್ನೂ ನಮ್ಮ ಗ್ರಾಮೀಣ ಜನಪದ ಐತಿ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸಿಕೊಡುವಂತಹ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಆಗಲಿ. ಎಲ್ಲ ಜನರು ಈಗ ಹೆಚ್ಚಿನ ಗ್ರಾಮೀಣ ಜನಪದ ಇದಕ್ಕೆ ಆಸಕ್ತಿ ತೋರಿಸ್ರಿ ಮತ್ತು ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ಈ ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಆ ಗೌರಿ ಶಂಕರ್ನು ಎಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತ ಹೇಳ್ತಾ ಅವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಕಡಿಮೆ. ಇವತ್ತು ಯುವಕರು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಬೋದು. ಅದಕ್ಕೆ ಇವತ್ತು ಯುವಕರು ಏನೊಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಂಡರೆ ಬಹಳ ಸ್ತುತ್ವವಾದ ಕಾರ್ಯಕ್ರಮ. ಒಂದು ವಿಷಯ, ಇವತ್ತು ವಿಜಯಪುರ ಸಿದ್ದೇಶ್ವರ ಜಾತ್ರೆಯೊಳಗೆ ಮದ್ದು ಸುಡ್ತಾರೆ. ಅವೆಲ್ಲರೂ ಈ ಊರಿನಿಂದ ರಾತ್ರಿ ನೋಡ್ಲಾಕ್ ಹೋಗಿದ್ದೆವು. ಆಗ ನಾವು ಇವತ್ತಿನ ದಿವಸ ವಿಜಯಪುರ ಇಲ್ಲಿ ತಂದಿಟ್ಟೆವು. ಯಾಕಂದ್ರೆ ನಮ್ಮ ತಾಯಂದಿರು ಅನೇಕ ಜನರು ಮದ್ದು ಸುಡೋದಂದ್ರೆ ಏನು, ಇದು ಅಂದ್ರೆ ಏನು ಗುರ್ತಿದ್ದಿದ್ದಿಲ್ಲ. ಇವತ್ತ ಆ ಸೌಭಾಗ್ಯವನ್ನ ನಮ್ಮ ಯುವಕ ಮಂಡಳಿಯವರು ಏನ್ ನೆರವೇರಿಸಿಕೊಟ್ಟಾರ ಅದು ಬಹಳ ಸ್ತುತ್ವವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಈ ಜಾತ್ರೆ ಏನ್ ಈ ಕಾರ್ಯಕ್ರಮ 2ನೇ ವರ್ಷದಾಯ್ತು, ಇದು ಇಲ್ಲಿಗೆ ನಿಲ್ಲಲಾಗ ನಿರಂತರವಾಗಿ ಸಾಗುವಂತ ಕೆಲಸವನ್ನು ಈ ಯುವಕರು ಮಾಡ್ತಾ ನನಗೆ ಭರವಸೆ ಇದೆ. ಆ ಕೆಲಸವನ್ನು ನೆರವೇರಿಸಿಕೊಟ್ಟು ನಮ್ಮ ಗ್ರಾಮದ ಜನತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾರ್ಥ ಆಶಿಸಿ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಾ ತಹಸೀಲ್ದಾರ್ ಸಾಹೇಬರು ಬಂದಾಗ ಇದು ಬಹಳ ಮಹತ್ವದ್ದು. 2ನೇದಾಗಿ ನಾವು ಈ ದಸರಥ್ ಶೆಟ್ಟಿ ಅವ್ರನ್ನ ಎಷ್ಟು ವರ್ಣ ಮಾಡಿದ್ರು ಕಡಿಮೆ. ಅವರು ಇವತ್ತು ಎಲ್ಲಿರೋದೋ ಬಂದು ಮಂಗಳೂರು ಎಲ್ಲಿರೋ ಬಂದು ವಿಜಯಪುರದಿಂದ ಈ ಸಿದ್ದೇಶ್ವರರು ಅಡ್ಡಾಡಿದಂತ ನೆಲದಲ್ಲಿ ಬಂದು ಏನು ಸ್ಥಾಪನೆ ಆಗಿ ಅವ್ರು ಉದ್ಧಾರ ಆಗ್ಯಾರೆ. ಅದಕ್ಕೆ ಅವ್ರು ಮುಳುವಾದವರಾಗಿ ಯಾವುದೇ ಕಾರ್ಯಕ್ರಮ ಜರುಗಲಿ ಎಷ್ಟು ಸ್ಮರಿಸಿಕೊಂಡ್ರು ಕಡಿಮೆ. ಇವತ್ತು ಅಂತ ಜನರಿಗೆ ಸಿಗೋದು ವಿರಳ. ಇವತ್ತು ನೋಡ್ರಿ, ನಾವು ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಇಳ್ಕೊಳಕ್ ತೊಂದ್ರೆ ಯಾರು ಅವ್ರ ಸಹೋದರ ಲಾಜಿಂಗ್ ನಮಗೆ ತೋಟ ಮಾಡಿ ವ್ಯವಸ್ಥೆ ಮಾಡಿಸ್ತಾರ. ಅಂತ ಮನುಷ್ಯರು ಇವತ್ತು ನಮ್ಮ ಗ್ರಾಮಕ್ಕೆ ಹೋಗಿದ್ದಾರೆ. ಬಹಳ ಪುಣ್ಯದ ಕೆಲಸ. ಇನ್ನೂ ಅನೇಕ ಅಧಿಕಾರಿಗಳು ಎಲ್ಲ ಹಿರಿಯರು ಇಲ್ಲಿ ಅದಾರ. ಅದಕ್ಕೆ ಇವತ್ತು ದಿವಸ ಎಲ್ಲ ಯುವಕರಲ್ಲಿ ನಮ್ಮ ಊರಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವ್ಯಾವ ಪಕ್ಷ ಭೇದ ಜಾತಿ ಭೇದ ಯಾವೂ ಇಲ್ಲ. ಸರ್ವ ಧರ್ಮೀಯರು ಕೂಡಿ ಯಾವಾಗಲೂ ಈ ಗ್ರಾಮದ ಕಾರ್ಯಕ್ರಮಗಳನ್ನು ಒಳ್ಳೆಯ ಯಶಸ್ವಿ ರೀತಿಯಿಂದ ಜರುಗಿಸ್ತೇವೆ. ಇದು ಬಹಳ ಮಹತ್ವದ ಕೆಲಸ. ಅದಕ್ಕೆ ಇವತ್ತು ಆ ಪರಮಾತ್ಮ ಗೌರಿಶಂಕರ ಈ ಶಕ್ತಿಯನ್ನ ಏನು ಎಲ್ಲರೂ ಒಂದಾಗಿ ಹೋಗುವಂತದ್ದು ಏನೋ ಒಂದು ಶಕ್ತಿ ಕೊಟ್ಟಾನ. ಆ ಶಕ್ತಿಯನ್ನು ಯಾವಾಗಲೂ ದಯಪಾಲಿಸಿ ಕೇಳ್ಕೊಂಡು ಏನೋ ಈ ಸಲ ಒಂದು ಯಾಕೋ ಪ್ರಕೃತಿ ಮುನಿಸಿಕೊಂಡು ನಮ್ಗೆ ಸ್ವಲ್ಪ ತೊಂದರೆದಾಯಕ ಆಯಿತು. ಅನಿವಾರ್ಯ ನಮಗೆ ಸ್ವಲ್ಪ ತೊಂದರೆ ಇರೋದು. ಇದಕ್ಕಿಂತ ಕಷ್ಟ ಅನೇಕ ರಾಜ್ಯದಲ್ಲಿ ಆಗಿದೆ. ಅದು ನೀವೆಲ್ಲ ಟಿವಿ ಒಳಗೆ ನೋಡ್ತೀರಿ. ಅಂತ ತೊಂದರೆ ಯಾರು ನಾವು ಬದುಕುದಿಲ್ಲ, ಕಷ್ಟ. ಅದಕ್ಕೆ ಇವತ್ತು ದೇವರು ನಮ್ಮ ಹಿಂದೆ ಅದಾನ. ನಾವು ಅವನ ಮೇಲೆ ಭಾರ ಹಾಕಿ ಒಂದು ಭಕ್ತಿಯಿಂದ ಸಾಗಿದ್ದಾದ್ರೆ ಯಶಸ್ಸು ಸಿಗ್ತದೆ ಅಂತ ಹೇಳಿ ನನ್ನ ನಂಬಿಕೆ ಅನಿಸಿ ಇವತ್ತಿನ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಇಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಂತ ಈ ಮಹಾದೇವ ದೇವಸ್ಥಾನದ ಎಲ್ಲ ಅಧ್ಯಕ್ಷರು, ಕಮಿಟಿ ಸದಸ್ಯರಿಗೂ ಹಾಗೂ ಈ ಗೌರಿ ಶಂಕರ ಯುವ ಸಂಘದವರಿಗೂ ಏನು ಈ ಮದ್ದು ಸುಡು ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿ ಒಂದು ವೇದಿಕೆ ಹಂಚಿಕೊಟ್ಟಂತ ಅವರೆಲ್ಲರಿಗೂ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಂತೆ ಈ ವೇದಿಕೆ ಕೊಟ್ಟಂತ ಎಲ್ಲ ಗಣ್ಯಮಾನ್ಯರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ಇವತ್ತು ಅನೇಕರಿಂದ ಅಲ್ಲ ರುಬಾಲ್ ಸುತ್ತಕೊಂಡಿರ್ತದಲ್ಲ, ಇದಕ್ಕೆ ಕಾರಣಭೂತರು ಯಾರು? ನೀವೆಲ್ಲ ಹಿರಿಯರು, ಸಹೋದರರು, ತಾಯಂದಿರು, ನೀವಿಷ್ಟು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದೀರಲ್ಲ. ಈ ನೆರೆದಿದ್ದರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ತಿಳ್ಕೋಬೇಕು. ಇದೇ ಒಂದು ಮುಖ್ಯ ಉದ್ದೇಶ.
ನೀವು ಇರಲಿದ್ರೆ ನಮ್ಮ ಕಾರ್ಯಕ್ರಮ ಇರ್ತಿದ್ದಿಲ್ಲ. ಈ ಕಾರ್ಯಕ್ರಮದಲ್ಲಿ ನೀವು ಬರ್ತಿದ್ದಿಲ್ಲ. ಇದು ಒಂದು ಮುಗಿಸುವ ಕೆಲಸ ಏನು ಗೌರಿಶಂಕರ ಜಾತ್ರೆಯಲ್ಲಿ ಆಗಿದೆ. ಇದು ಬಹಳ ಸ್ತುತ್ಯವಾದ ಕಾರ್ಯಕ್ರಮ. ಇದು ಪ್ರತಿ ವರ್ಷ ಹಿಂಗೆ ನಡ್ಕೋತ ಹೋಗ್ತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮಾಡಿರ್ತಕ್ಕಂಥ ಗೋಲ್ಡನ್ ಪಾರ್ಕ್ ಮಾಲೀಕರಾಗಿರ್ತಕ್ಕಂಥ ದಶರಥ್ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಮದ್ದು ಸುಡುವ ಕಾರ್ಯಕ್ರಮಕ್ಕೆ 51,000 ರೂಪಾಯಿಗಳನ್ನ ಅನ್ನೋದು ತೋರಿಸ್ಕೊಟ್ಟವರಂದ್ರೆ ಯಾರನ್ನ ನಮ್ಮ ಊರಾಗ ಗೌರಿಶಂಕರ ಯುವಕ ಸಮಿತಿಯವರಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ತಮ್ಮ ಕೈಯಿಂದ ದುಡ್ಡನ್ನು ಹಾಕಿ ಮತ್ತು ನಮ್ಮ ಯಾರ ದಾನಿಗಳದಾರಲ್ಲ ಅವ್ರ ಕಡೆಯಿಂದ ತಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅಚ್ಚುಕಟ್ಟಾಗಿ ಅದು ಹೇಗಂದ್ರೆ ಎಲ್ಲರಿಗೂ ಹೆಂಗೆ ಹೆಣ್ಮಕ್ಳಿಗೆ ಗೊತ್ತಾಟ ವ್ಯವಸ್ಥೆ ಈ ಕಡೆ ವ್ಯವಸ್ಥೆ ಮಾಡಿಕೊಟ್ಟ ಇವತ್ತು ನಡೆಸ್ಕೊಂಡು ಹೊಂಟಾರ. ಅವ್ರಿಗೆ ನನ್ನ ಊರಿನ ಎಲ್ಲ ಗ್ರಾಮಸ್ಥರಿಂದ ಹಾಗೂ ಮಹಾದೇವ ದೇವಸ್ಥಾನ ಸಮಿತಿ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನು ಮೊದಲನೇ ಬಾರಿಗೆ ಅವರಿಗೆ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಹಿರಿಯರು ಹೇಳಿದಾಗ ನಮ್ಮಲ್ಲಿ ಹೆಂಗ್ ಸಂಸ್ಕೃತಿ ಐತೆ ಅಂದ್ರೆ ಭೇದ ಭಾವ ಇಲ್ಲ, ಯಾವುದೇ ಕೋಮು ಗಲಭೆ ಇಲ್ಲ. ಅಂಥದನ್ನ ನಾವು ನಡೆಸ್ಕೊಂಡು ಹೊರಟೇವೆ ಅಂತ ಹೇಳಿ ಮತ್ತು ಪ್ರತಿ ವರ್ಷ ನಡೆಸ್ಕೊಂಡು ಹೋಗುವಂತ ಹಿರಿಯರು ಹೇಳ್ಯಾರ. ನಾವು ಗೌರಿಶಂಕರ ಸಮಿತಿಯವರಾಗಲಿ ಹಾಗೂ ಊರಿನ ಎಲ್ಲ ಹಿರಿಯರು ಮತ್ತು ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಅವರಿಗೆ ಭರವಸೆ ಕೊಟ್ಟ ನನ್ನ ಮಾತುಗಳನ್ನು ನಾವು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಾತ್ರೆಯ ನಿಮಿತ್ತವಾಗಿ ನಾವು ಹೋದ ವರ್ಷ ಮತ್ತುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಆಗ ಈ ಒಂದು ದ್ವಿತೀಯ ವರ್ಷದ ಸುಡುವ ಕಾರ್ಯಕ್ರಮ ಭಾಳ ಯಶಸ್ವಿಯಿಂದ ಗ್ರಾಮದ ಹಿರಿಯರಾಗಲಿ ಯುವಕರಾಗಲಿ ಎಲ್ಲ ಒಂದು ಆಶೀರ್ವಾದದಿಂದ ಹೆಚ್ಚಿನ ಒಂದು ಇದರಿಂದ ನಡೆಸಿಕೊಟ್ಟಿದ್ದಾರೆ. ಅವರು ಎಲ್ಲರಿಗೆ ಒಂದು ಮೊದಲು ನಮ್ಮ ಕಮಿಟಿ ವತಿಯಿಂದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಒಂದು ದೇವರ ಬಲಿಯುವಂಥ ದಿನ ನಾವು ಕುಸ್ತಿ ಭಾಳ ಯಶಸ್ವಿ ಅಂತ ಕಾರ್ಯಕ್ರಮ ನನ್ನ ಉದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ನಮ್ಮ ಸ್ವಗ್ರಾಮ ಮುಳವಾಡ ಗ್ರಾಮದಲ್ಲಿ ವಿಶೇಷವಾಗಿ 5 ದಿನ ಜಾತ್ರೆ ಗೌರಿಶಂಕರ್ ಜಾತ್ರೆ ವಿಜೃಂಭಣೆಯಿಂದ ನಡೀತದೆ. ಇವತ್ತು ಬರಗಾಲ ಇದೆ ಇವತ್ತು, ಆದರೂ ಕೂಡ ನಮ್ಮ ಗ್ರಾಮಕ್ಕೆ ಬರಗಾಲ ಅನ್ನೋದೇ ಗೊತ್ತಿಲ್ಲ. ಹೆಂಗಂದ್ರೆ ಆ ಗೌರಿಶಂಕರನ ಕೃಪೆ ಆಶೀರ್ವಾದ ಹಿಂಗಿದೆ. ಸತತವಾಗಿ 2ನೇ ವರ್ಷ ಇವತ್ತು ಮದ್ದು ಸುಡೋ ಕಾರ್ಯಕ್ರಮ, ಅದ್ರ ಜೊತೆಗೆ ಕುಸ್ತಿ ಕಾರ್ಯಕ್ರಮ, ಆದಮೇಲೆ ಗ್ರಾಮೀಣ ಯಾಕಂದ್ರೆ ನಾಟಕ ಕಲೆಗಳು. ಇವತ್ತು ಏನಾಗೈತಪ್ಪ ಅಂತಂದ್ರೆ ಈ ಟಿ ವಿ ಈ ಮೊಬೈಲ್ ಇದು ಬಂದಮೇಲೆ ಏನಂದ್ರೆ ಈ ಪಿಕ್ಚರ್ಗಳು ಬಂದಮೇಲೆ ಗ್ರಾಮೀಣ ಕಲೆಗಳಂತಕ್ಕ ನಶಿಸಿ ಹೋಗಿಬಿಟ್ಟಿದ್ದು. ಆದರೆ ಮುಳವಾಡ ಗ್ರಾಮದಲ್ಲಿ ನಿಜವಾದ ಕಲೆಯಲ್ಲಿ ಆದರೆ ಮುಳವಾಡ ಗ್ರಾಮದಲ್ಲಿ, ಯಾಕಂದ್ರೆ ವಿಶೇಷವಾಗಿ ಒಂದು ತಿಂಗಳ ಪರ್ಯಂತ ಒಂದು ತಾಲೀಮ್ ಮಾಡುವ ಮುಖಾಂತರ, ನಾಟಕ ಮಾಡುವ ಮುಖಾಂತರ ಈ ಜನರಲ್ಲಿ ಏನಪ್ಪ ಅಂತಂದ್ರೆ ನಾಟಕ ಅಂದ್ರೆ ಹೆಂಗಂದ್ರೆ ನಮ್ಮ ನಿಜ ಜೀವನದಲ್ಲಿ ನಡೀತಿರ್ತಕ್ಕಂಥ ಒಂದು ಸಂಗತಿಯನ್ನು ತೋರಿಸ್ಕೊಡ್ತಾರೆ. ಅದನ್ನು ಹೆಂಗಪ್ಪ ಅಂತಂದ್ರೆ ಅದರ ಕೆಟ್ಟದ್ದು ಇರ್ತೈತಿ, ಒಳ್ಳೆಯದು ಇರ್ತೈತಿ, ಹಾಸ್ಯನೂ ಇರ್ತೈತಿ. ಆದರೆ ಈ ನಮ್ಮ ನಿಜ ಜೀವನದಲ್ಲಿ ನಡೀತಕ್ಕಂಥ ಒಂದು ನಾಟಕ ಕಲೆಗಳಿರ್ಬೋದು, ಕುಸ್ತಿ ಇರ್ಬೋದು, ಇಂಥ ಒಂದು ನೈಜ ಒಂದು ವಿಶೇಷ ನಮ್ಮ ಮುಳವಾಡ ಗ್ರಾಮದ ಒಂದು ಕಾರ್ಯಕ್ರಮ. ಆ ಮುಳವಾಡ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸುತ್ತಮುತ್ತಲಿನ ಗ್ರಾಮದವರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ಆಗಮಿಸಬೇಕಾಗಿ ವಿನಂತಿ. ಅವರನ್ನು ಕೂಡ ಈ ವೇದಿಕೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಸಂಗನಗೌಡ ಬಿ ಪಾಟೀಲ್ ಮಾಜಿ ಅಧ್ಯಕ್ಷರು, ಬಿಜೆಪಿ ಯುವಧುರೀಣರು, ಇವರನ್ನು ಕೂಡ ಈ ವೇದಿಕೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ ಶ್ರೀ ಮಲ್ಲಪ್ಪ ನಾಗೂರ್ ಬಿಜೆಪಿ ಧುರೀಣರು, ಇವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ರಮೇಶ್ ಭಜಂತ್ರಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸದಾಶಿವಕೋಸ ಗಾಯಕ್ವಾಡ್ ಬಿಕೆಪಿಯ ಸದಸ್ಯರು, ಇವರನ್ನು ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಎನ್ಆರ್ ಉಳ್ಳಾಗಡ್ಡಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಆರಕ್ಷಕ ಠಾಣೆಯ ಉಪ ಆರಕ್ಷಕ ಅಧಿಕಾರಿಗಳಾಗಿರ್ತಕ್ಕಂಥ ಈಗ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಕಾರ್ಯಕ್ರಮಕ್ಕೆ 50,000 ರೂಪಾಯಿಗಳ ಕೂಡ ಶ್ರೀಯುತ ಮಲ್ಲಗೌಡ ಬಿಜೆಪಿ ಯುವಕರು, ಇವರು ಕೂಡ ಕಾರ್ಯಕ್ರಮಗಳ ರೂಪಾಯಿಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಧನಸಹಾಯ ಮಾಡಿದ್ದಾರೆ. ನೀಡಿದಂತ ಧನಸಹಾಯ ಎಲ್ಲ 5,000 ರೂಪಾಯಿ. ಗುಂಡೆ ಮೂರು ಮಂದಿ ಎಲ್ಲ ಫೋಟೋ ಇವ್ರು ಹುಡ್ಕೋಬೇಕಲ್ರಿ, ಅವ್ರು 10,000 ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರ್ತಾರೆ. ನೀವು ಬರೀ ಕೂತ್ ನೋಡೋ ಅಷ್ಟೇ. ನನಗೆ ಬೇಡ ಓದಿ ಕೊಡ್ತಾನಲ್ಲಿ ನಾವು ಲೋಕಾಪುರದವ್ರು ನಾಟಕ ಮಾಡ್ತೇವೆ. ನಾವು ಅವನಿಗೆ ಒಂದು ಮಾತು ಕರೆಕ್ಟ್ ನಾವು ಬಿಡೋ ಅಂತ ತಗೊಂಡು ನಾವು ಬಿಸಿಲಾಗಿದ್ದರೆ ಜಗಳ ಮಾಡಿದ್ರೆ ಭಾಳ ಅವ್ರು ನಾನು ಇದು ಮಾಡೋದು ಯಾರು ಹೆಂಗೆ ಮಾಡ್ತಾರು ಅಭಿಯಂತರರಾಗಿರ್ತಕ್ಕಂಥ ಸಹಾಯಕ ಅಭಿಯಂತರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ.ಬಿ. ಮಸಲಿಂಗಪ್ಪ ಗೋಪಾಲ್ ನಾಡು ಪುತ್ತರಿಗೆ ರಾಹುಲ್ ಮಂಡಲ್ ಆನಂದ ಒತ್ತು ಸುಡುವ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಶ್ರೀ ಮಲ್ಲಿಕಾರ್ಜುನ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಹನುಮಂತ್ ಬ ಕಳಸಗೊಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಳುವಾಡ್, ಇವರನ್ನು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ದಶರಥ್ ಶೆಟ್ಟಿ ಗೋಲ್ಡನ್ ಪಾರ್ಕ್ ಹೋಟೆಲ್ ಮಾಲೀಕರು, ಇವರನ್ನು ಕೂಡ ವೇದಿಕೆ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾಗಿ ಆಗಮಿಸಿದಂತ ಶ್ರೀ ಎಸ್ ಸುಪುತ್ರ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ಅದೇ ರೀತಿಯಾಗಿ ಶ್ರೀ ನಜೀರ್ ಮುಲ್ಲಾ ತಾಲೂಕಾ ವಿಸ್ತೀರ್ಣಾಧಿಕಾರಿಗಳು ಅಲ್ಪಸಂಖ್ಯಾತರ ಇಲಾಖೆ ಹುಬ್ಬಳ್ಳಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಆಗಮಿಸಬೇಕಾಗಿ ವಿನಂತಿ. ಅವರನ್ನು ಕೂಡ ಈ ವೇದಿಕೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಸಂಗನಗೌಡ ಬಿ ಪಾಟೀಲ್ ಮಾಜಿ ಅಧ್ಯಕ್ಷರು, ಪಿಕೆ ಕಳಸಗೊಂಡ್, ಶ್ರೀ ಚನ್ನಪ್ಪ ಸಿ ತುಳಗೊಂಡ್, ಶ್ರೀ ಈರಪ್ಪ ಕಳಸಗೊಂಡ್, ಶ್ರೀ ರಮೇಶ್ ಕೋಲೂರ್, ಶ್ರೀ ರಾಹುಲ್ ಮಂಟೂರ್, ಅಪ್ಪು ಬೋಜೋಲಮಾನಿ ಇಂಚನವರು, PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಗೌಡರು ದೇಶದಿಂದ ಈ ವರ್ಷ ಎಲ್ಲಿಗೆ ಅವರ ಸ್ಥಿತಿ ಬಂದವ್ರಿ ಅಂದ್ರೆ ಬಿಜಾಪುರದಾಗ ಮೊದಲು ಬಿಜಾಪುರ ಬೇಬಿ ಸೈನ್ಸ್ IVF ಕ್ಲಿನಿಕ್ ನೌವಿನ್ ವಿಜಯಪುರ. ಮಕ್ಕಳಾಗದೆ ಬಂಜಿತನ ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಈಗ ನಿಮ್ಮ ನಗರದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಉಚಿತ ತಪಾಸಣೆ ಮತ್ತು ಸಮಾಲೋಚನೆ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ ಸಕ್ಸಸ್ಫುಲ್ ಇನ್ ವಿಜಯಪುರ. ಫ್ರೀ ಇನ್ಫರ್ಟಿಲಿಟಿ ಕನ್ಸಲ್ಟೇಷನ್, ಫ್ರೀ ಕನ್ಸೆಲಿಂಗ್ ಅಂಡ್ ಫ್ರೀ ಸ್ಕ್ಯಾನಿಂಗ್. ಈ ಫ್ರೀ ಕ್ಯಾಂಪ್ ಪೂರ್ತಿ ಈ ಡಿಸೆಂಬರ್ ತಿಂಗಳ 30-12-2023 ಮಾತ್ರ. ಈ ಅವಕಾಶವನ್ನ ತಪ್ಪದೆ ಸದುಪಯೋಗ ಪಡಿಸಿಕೊಳ್ಳಿ. ಬಂಜಿತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ. ನಮ್ಮ ಬಂಜಿತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆಯಿರಿ. ಉಚಿತ ಬಂಜಿತನ ನಿವಾರಣಾ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ನ ಖ್ಯಾತ ಹಾಗೂ ನುರಿತ ತಜ್ಞರಾದಂಥ ಡಾಕ್ಟರ್ CS ಮಂಜುನಾಥ್ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಮತ್ತು ಅವರ ತಂಡದಿಂದ ಉಚಿತ ಬಂಜಿತನ ನಿವಾರಣಾ ಶಿಬಿರ ಆಯೋಜನೆ. Free camp available in Vijaypura this month December up to 30/12/2023. ಬೆಳಗ್ಗೆ 10ರಿಂದ ಸಾಯಂಕಾಲ 6 ಗಂಟೆವರೆಗೆ ಉಚಿತ ತಪಾಸಣೆ ಹಾಗೂ ಸಮಾಲೋಚನೆ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಸ್ಥಳ ಬೇಬಿ ಸೈನ್ಸ್ IVF ಕ್ಲಿನಿಕ್, ವೈಷ್ಣವಿ ಹೈಟ್ಸ್, ಇಬ್ರಾಹಿಂಪುರ್ ರೈಲ್ವೆ ಗೇಟ್, 1ನೇ KVG ಬ್ರಾಂಚ್ ಬ್ಯಾಂಕ್ ಎದುರು, ಬಸವನ ಬಾಗೇವಾಡಿ ರಸ್ತೆ, ವಿಜಯಪುರ. ಗರ್ಭಧಾರಣೆಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. ನೋಂದಣಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9916937815 ಹಾಗೂ 8123125758. ನಿಮಗೆ ಈ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಮತ್ತು ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ ಮತ್ತು ವಿರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವಿರ್ಯಾಣು ಇಲ್ಲದಿರುವುದು, ಅದೇ ರೀತಿಯಾಗಿ PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯಗಳಿದ್ದರೆ ತರಬೇತಿ ಹಾಗೂ ಸಮಾಲೋಚನೆಗಾಗಿ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮೊಬೈಲ್ ನಂಬರ್ 9916937815 ಮತ್ತು 8123125758.